ಭಾರತದಲ್ಲಿರುವಂಥ ಪ್ರತಿಯೊಬ್ಬರಿಗೂ ಆಸೆ ಇದೆ, ಮತ್ತೊಮ್ಮೆ ಸುಭಾಷ್ ಚಂದ್ರ ಬೋಸ್ ಅವರು ಹುಟ್ಟು ಬರಬೇಕು, ಮತ್ತೊಮ್ಮೆ ಭಗತ್ ಸಿಂಗ್ ಅವರು ಹುಟ್ಟು ಬರಬೇಕು, ಮತ್ತೊಮ್ಮೆ ಚಂದ್ರಶೇಖರ್ ಆಜಾದ್ ಹುಟ್ಟು ಬರಬೇಕು, ಮತ್ತೊಮ್ಮೆ ಛತ್ರಪತಿ ಶಿವಾಜಿ ಹುಟ್ಟಿ ಬರಬೇಕು. ಎಲ್ಲಿ ಹುಟ್ಟಬೇಕು ಇವರೆಲ್ಲ ಅಂತ ಕೇಳಿದ್ರೆ, ಪಕ್ಕದ ಮನೆಯಲ್ಲಿ ಹುಟ್ಲಿ ಭಗತ್ ಸಿಂಗ್, ಪಕ್ಕದ ಮನೆಯಲ್ಲಿ ಹುಟ್ಲಿ ಚಂದ್ರಶೇಖರ್ ಆಜಾದ್, ಪಕ್ಕದ ಮನೆಯಲ್ಲಿ ಹುಟ್ಟಿ ಸುಭಾಷ್ ಚಂದ್ರ ಬೋಸ್ ಅವರು. ನಮ್ಮ ಮನೆಯಲ್ಲಿರುವಂಥ ಮಕ್ಕಳು ಚೆನ್ನಾಗಿ ಓದಿ ಡಾಕ್ಟರ್, ಲಾಯರ್, ಇಂಜಿನಿಯರ್ ಆದರೆ ಸಾಕು, ಅದಕ್ಕಿಂತ ದೊಡ್ಡ ಕೆಲಸ ಬೇಡ ನಮಗೆ ಅಂತ. ಆದರೆ ಈ ತಾಯಿಂದರು ಯಾವತ್ತಿಗೂ ಕೂಡ ಹುಟ್ಟುವಂಥ ಭಗತ್ ಸಿಂಗ್ ಮತ್ತೊಮ್ಮೆ ಹುಟ್ಟಿ ಪಕ್ಕದ ಮನೆಯಲ್ಲಿ ಹುಟ್ಟು ಬರಲಿ ಅಂತ ಕೇಳ್ಕೊಳ್ಳಿಲ್ಲ. ಮತ್ತೊಮ್ಮೆ ದೇಶ ಕಾಯಲಿಕ್ಕೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಪಕ್ಕದ ಮನೆಯಲ್ಲಿ ಹುಟ್ಲಿ ಅಂತ ಕೇಳ್ಕೊಳ್ಳಿಲ್ಲ. ತಮ್ಮ ಖುದ್ದು ಮಗನನ್ನ ಬಲಿಪೀಠಕ್ಕೇರಿಸಿ ದೇಶ ರಕ್ಷಣೆಗೋಸ್ಕರ ಕಳಿಸಿಕೊಟ್ಟಂತ ಶ್ರೇಷ್ಠ ತಾಯಿಂದಿರು ಇವರೆಲ್ಲ. ಅಂತ ಮಹಾ ತಾಯಿಂದರಿಗೆ ಗೌರವ ಸಲ್ಲಿಸೋದು ನಮ್ಮ ಜವಾಬ್ದಾರಿ. ನಾವು ಮಾಡ್ತಿರುವಂತ ಸೇವೆ ಅವರಿಗೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜಯಂತಿಯನ್ನು ಆಚರಿಸಬೇಕಾದ್ರೆಲ್ಲ ಖಂಡಿತವಾಗಲೂ ಎಲ್ಲೋ ಒಂದು ಕಡೆ ನೋವಾಗುತ್ತೆ ನನ್ನ ನೆಚ್ಚಿನ ಬಂಧುಗಳೇ. ಏನಕ್ಕೆ ಅಂತ ಕೇಳಿದ್ರೆ, ಭಾರತೀಯರು ಇತಿಹಾಸದುದ್ದಕ್ಕೂ ಮಾಡಿರುವಂತ ಒಂದು ತಪ್ಪು, ನಮ್ಮ ನಾಯಕರನ್ನ ಆಯ್ಕೆ ಮಾಡೋದ್ರಲ್ಲಿ ಎಡವಿದ್ದೀವಿ ನಾವು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಅನ್ಯಾಯ ಮಾಡಿರೋದ್ರಲ್ಲಿ ಪಾಲು ನನ್ನದೂ ಇದೆ, ನಿಮ್ಮದೂ ಇದೆ, ಆಗಿನ ದೇಶವನ್ನ ನಡೆಸಿದಂಥ ನಾಯಕರದ್ದು ಇದೆ, ಸರ್ಕಾರದ್ದು ಆಗಿನ ಕಾಲದಲ್ಲಿದೆ. ಏನಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ನಾಯಕರು ಎಂಥವ್ರನ್ನ ಆಯ್ಕೆ ಮಾಡ್ಕೊಬೇಕಿತ್ತು ನಾವು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಅಂಡಮಾನ್ ಮತ್ತು ನಿಕೋಬಾರನ್ನ ಗೆದ್ದ ನಂತರ ಅಂಡಮಾನ್ನಲ್ಲಿದ್ದಂಥ ಕಾಲಾಪಾನಿ ಜೈಲಿಗೆ ಹೋಗಿ ನೋಡ್ಕೊ ಬರ್ತಾರೆ. ಇಡೀ ಕಾಲಾಪಾನಿ ಜೈಲನ್ನು ಸುತ್ತಿ ಬಂದು ಆ ಕಾಲಾಪಾನಿ ಜೈಲಿನ ಹೊರಗಡೆ ನಿಂತು ಆ ಜೈಲಿಗೊಂದು ಸಲ್ಯೂಟ್ ಹೊಡಿತಾರೆ. ಏನಕ್ಕೆ ಗೊತ್ತೇ? ಸುಭಾಷ್ ಚಂದ್ರ ಬೋಸ್ ಅವರು ಹೇಳ್ತಾರೆ, ಇಲ್ಲಿರುವಂಥ ಜೈಲು ಸಾಮಾನ್ಯದಲ್ಲ, ಈ ದೇಶಕ್ಕೋಸ್ಕರ ಸರ್ವಸ್ವವನ್ನು ಅರ್ಪಣೆ ಮಾಡಿ ಕೊನೆಗೊಂದು ದಿನ ದೇಶಕ್ಕೋಸ್ಕರ ಇಲ್ಲಿ ಬಂದು ತಮ್ಮ ಜೀವನವನ್ನು ಸವಿಸಿದಂಥ ಸಾವಿರಾರು ಜನ ಕ್ರಾಂತಿಕಾರಿಗಳು ಇದ್ದೋದಂಥ ಪುಣ್ಯಕ್ಷೇತ್ರ ಕಾಲಾಪಾನಿ ಜೈಲು, ಅದಕ್ಕೆ ಒಂದು ಸಲ್ಯೂಟ್ ಹೊಡೆದೆ ಅಂತ ಹೇಳ್ತಾರೆ. ಅಂತಹ ನಾಯಕರು, ಅಂಥವರು ನಮ್ಮ ದೇಶದ ನಾಯಕರಾಗಬೇಕಿತ್ತು. ಆದರೆ ನಾವು ಆಯ್ಕೆ ಮಾಡಿಕೊಂಡಂಥ ನಾಯಕರು ಯಾರು? ಅದೇ ಕಾಲಾಪಾನಿ ಜೈಲಿರುವಂಥ ಜಾಗದಲ್ಲಿ ಕಾಲಾಪಾನಿ ಜೈಲನ್ನ ನಾಶ ಮಾಡಿ ಅಲ್ಲೊಂದು ಆಸ್ಪತ್ರೆ ಕಟ್ಟಿಸಬೇಕು. ಏನಕ್ಕಂದ್ರೆ ಮುಂದೆ ಬರುವಂಥ ಪೀಳಿಗೆಗೆ ಕ್ರಾಂತಿಕಾರಿಗಳ ಸುಳಿವು ಸಹ ಸಿಗಬಾರ್ದು ಅಂತ ಹೇಳಿದಂಥ ನಾಯಕರನ್ನ ಆಯ್ಕೆ ಮಾಡ್ಕೊಂಡ್ವಿ ನಾವು. ಸುಭಾಷ್ ಚಂದ್ರ ಬೋಸ್ ಅವರನ್ನ ಆಗ್ಲೇ ಅಣ್ಣವರು ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದ್ರು, ಬಹಳ ಹೆಮ್ಮೆ ಆಯ್ತು ಕೇಳಿದಾಗ. ಯಾವ ಮಾತು? ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿ ಯಾರು ಅಂತ ಕೇಳಿದ್ರೆ ಪ್ರತಿಯೊಬ್ಬ ರಾಷ್ಟ್ರಭಕ್ತ ಹೇಳುವಂತ ಮಾತು ಅದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಂತ. ನಮ್ಮ ಪ್ರಕಾರ ಅವರು ಪ್ರಥಮ ಪ್ರಧಾನಮಂತ್ರಿ. ಏನಕ್ಕೆ ಪ್ರಥಮ ಪ್ರಧಾನಮಂತ್ರಿ? ಸುಮ್ಮನೆ ಹೇಳ್ತಾ ಇರೋದಲ್ಲ, ಗಾಳಿನಲ್ಲಿ ಮಾತು ಹೇಳ್ದಂಗಲ್ಲ. ಏನಕ್ಕೆ ಅವರನ್ನ ಮೊದಲನೇ ಪ್ರಧಾನಮಂತ್ರಿ ಕರೆಯೋದು ಅಂದ್ರೆ, ಕೇವಲ ಭಾರತ ಅಲ್ಲ, ಸ್ವತಃ ಸುಭಾಷ್ ಚಂದ್ರ ಬೋಸ್ ಅವರು ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ನಿರ್ಮಿಸಿದ ನಂತರ ಜಗತ್ತಿನ 9 ದೇಶಗಳು ಸುಭಾಷ್ ಚಂದ್ರ ಬೋಸ್ ಅವರನ್ನ ಭಾರತದ ಪ್ರಧಾನಮಂತ್ರಿ ಅಂತ ಗುರುತಿಸಿತ್ತು. ಕೇವಲ ಭಾರತ ಅಲ್ಲ, 9 ದೇಶಗಳು. ಸ್ವತಃ ಬ್ರಿಟಿಷ್ ಸರ್ಕಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಸೇನೆಯಲ್ಲಿದ್ದಂಥ ಸೈನಿಕರನ್ನೆಲ್ಲ ಕರ್ಕೊಂಡು ಹೋಗಿ ರೆಡ್ ಫೋರ್ಟ್ ಅಂದ್ರೆ ಕೆಂಪು ಕೋಟೆಯಲ್ಲಿ ಅವರ ವಿಚಾರಣೆಯನ್ನು ನಡೆಸ್ತಾರೆ. ವಿಚಾರಣೆ ನಡೆಸಿದಾಗ ಬ್ರಿಟಿಷರಿಗೆ ಸ್ಪಷ್ಟವಾಗಿ ತಿಳಿದಿತ್ತು, INAಯಲ್ಲಿ ದೇಶಕ್ಕೋಸ್ಕರ ಕೆಲಸ ಮಾಡಿದಂಥ ಎಲ್ಲಾ ಕ್ರಾಂತಿಕಾರಿಗಳು, ಎಲ್ಲಾ ಸೈನಿಕರನ್ನ ಗಲ್ಲಿಗೇರಿಸಬೇಕು. ಬ್ರಿಟಿಷರಿಗೆ ಸ್ಪಷ್ಟವಾಗಿ ತಿಳಿದಿತ್ತು. ಆದರೆ ಏನಕ್ಕೆ ಗಲ್ಲಿಗೇರಿಸಲಿಲ್ಲ? ಏನಕ್ಕೆ ಅಂತ ಕೇಳಿದಾಗ ಬ್ರಿಟಿಷರು ಉತ್ತರ ಕೊಡ್ತಾರೆ, ನಾವು ಗಲ್ಲಿಗೇರಿಸೋದಿದ್ದರೆ ಕ್ರಾಂತಿಕಾರಿಗಳನ್ನು ಗಲ್ಲಿಗೇರಿಸ್ಬೋದಿತ್ತು. ಇರುವಂತ ಬ್ರಿಟಿಷ್ ರಾಜ್ಯವನ್ನ, ನಮ್ಮ ರಾಣಿಯನ್ನ ಅವಮಾನಿಸಿ ನಮ್ಮ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ, ದಂಗೆ ಏಳಿದ್ದಾರೆ, ಅದಕ್ಕೋಸ್ಕರ ಇವರನ್ನ ಗಲ್ಲಿಗೇರಿಸ್ತಾ ಇದ್ದೀವಿ ಅಂತ ಬೇರೆ ಕ್ರಾಂತಿಕಾರಿಗಳನ್ನೆಲ್ಲ ಗಲ್ಲಿಗೇರಿಸಬಹುದಿತ್ತು. ಆದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಸೈನಿಕರು ಸಾಮಾನ್ಯ ಕ್ರಾಂತಿಕಾರಿಗಳಲ್ಲ, ಅಧಿಕೃತವಾಗಿ 9 ದೇಶಗಳಿಂದ ಒಂದು ಪಕ್ಷ ಅಂತ ಗುರುತಿಸಿಕೊಂಡಿರುವಂತ ಪ್ರಧಾನಮಂತ್ರಿ ಸುಭಾಷ್ ಚಂದ್ರ ಬೋಸ್ ಅವರ ಕೈ ಕೆಳಗೆ ಕೆಲಸ ಮಾಡ್ತಾ ಇರುವಂತ ರಾಜಕೀಯ ನಾಯಕರು ಇವರೆಲ್ಲ. ಅದಕ್ಕೆ ಅವ್ರನ್ನ ಗಲ್ಲಿಗೇರಿಸಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರು. ಸುಭಾಷ್ ಚಂದ್ರ ಬೋಸ್ ಅವರು ಸಾರಿದ ಯುದ್ಧ, ಸುಭಾಷ್ ಚಂದ್ರ ಬೋಸ್ ಅವರ ಸೈನಿಕರು ಸಾರಿದಂತ ಯುದ್ಧ ಕ್ರಾಂತಿಕಾರಿಗಳ ಯುದ್ಧ ಮಾತ್ರ ಅಲ್ಲ, ಒಂದು ರಾಜಕೀಯ ಪಕ್ಷದ ವಿರುದ್ಧವಾಗಿ ಇನ್ನೊಂದು ರಾಜಕೀಯ ಪಕ್ಷ ಸಾರಿದಂತ ಯುದ್ಧ ಅಂತ ಸ್ವತಃ ಬ್ರಿಟಿಷರು ಒಪ್ಕೊಂಡಿದ್ರು.
ನಮ್ಮ ದೌರ್ಭಾಗ್ಯ ನಮ್ಮ ದೇಶದ ಜನರಿಗೆ ಒಪ್ಕೊಳ್ಳಿಕ್ಕಾಗಲಿಲ್ಲ. ಇವತ್ತಿಗೂ ನಮ್ಮ ಮಕ್ಕಳಿಗೆ ಆ ಇತಿಹಾಸವನ್ನು ತಿಳಿಸಲೇ ಇಲ್ಲ. ನಾವು ಕಾರ್ಯಕ್ರಮಕ್ಕೆ ಏನಕ್ಕೆ ಮಕ್ಕಳನ್ನ ಕರ್ಕೊಬರ್ಬೇಕು ಅಂದ್ರೆ ಇದೇ ಕಾರಣಕ್ಕೆ. ಇತಿಹಾಸ ಯಾರಿಗೆ ತಿಳಿಬೇಕು? ನಮ್ಮ ದೇಶದ ಮಕ್ಕಳಿಗೆ ತಿಳಿಬೇಕು. ನನ್ನ ನೆಚ್ಚಿನ ಬಂಧುಗಳೇ, ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಮಾತನಾಡಬೇಕಾದ್ರಲ್ಲ ನಮಗನಿಸುತ್ತೆ ಆ ವ್ಯಕ್ತಿ ಮಾಡಿದಂಥ ಕೆಲಸ ಇದೆಲ್ಲ ಅಂಥ ಕೆಲಸ ಇನ್ನು 1000 ವರ್ಷ ಆದರೂ ಯಾರೊಬ್ಬರು ಬಂದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನಕ್ಕೆ ಅಂತ ಕೇಳಿದ್ರೆ, ಸುಭಾಷ್ ಚಂದ್ರ ಬೋಸ್ ಅವರು ಜಗತ್ತಿನ ಮುಂದೆ ಭಾರತದ ಪ್ರಧಾನಮಂತ್ರಿ ಅಂತ ಗುರುತಿಸ್ಕೊಂಡಿದ್ದು ಮಾತ್ರ ಅಲ್ಲ, ಒಬ್ಬ ಪ್ರಧಾನಮಂತ್ರಿಯ ಸ್ಥಾನದಲ್ಲಿತ್ತು ಅಥವಾ ಭಾರತವನ್ನ ಜಗತ್ತಿನ ಮುಂದೆ ಪ್ರತಿಬಿಂಬಿಸಿದಂತ ರೀತಿ ಇತ್ತಲ್ಲ, ಎಷ್ಟು ಶ್ರೇಷ್ಠ ರೂಪದಲ್ಲಿ ಭಾರತವನ್ನ ಪ್ರತಿಬಿಂಬಿಸಿದ್ರು ಸುಭಾಷ್ ಚಂದ್ರ ಬೋಸ್ ಅವರು ಅಂತ ಕೇಳಿದ್ರೆ, ಆಗಿನ ಕಾಲದ ಹಿಟ್ಲರ್ ಇಡೀ ಜಗತ್ತು ಯಾರ ಹೆಸರನ್ನ ಕೇಳಿದ್ರೆ ನಡುಗ್ತಾ ಇತ್ತೋ ಅಂತ ದಂಡನಾಯಕ ಹಿಟ್ಲರ್ನ ಮುಂದೆ ಹೋಗಿ ಸುಭಾಷ್ ಚಂದ್ರ ಬೋಸ್ ಅವರು ನಿಂತ್ಕೊಂತಾರೆ. ಸುಭಾಷ್ ಚಂದ್ರ ಬೋಸ್ ಅವರ ಮಾತುಗಳನ್ನು ಕೇಳಿ ಹಿಟ್ಲರ್ ಮೆಚ್ಚಿಕೊಂಡು ಹೇಳ್ತಾರೆ, ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ಕ್ರಾಂತಿಯ ಛಲ ಅರ್ಥ ಆಗುತ್ತೆ ನನಗೆ. ನೀವು ಕ್ರಾಂತಿ ಮಾಡಬೇಕು ಅಂತಿದ್ದೀರಾ, ಆದ್ರಿಂದ ನಿಮ್ಮ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ನಿರ್ಮಿಸಲಿಕ್ಕೆ ನಿಮಗೆ ಬೇಕಾದಂಥ ಆರ್ಥಿಕ ಸಹಾಯವನ್ನು ನಾನು ಮಾಡ್ತೀನಿ, ಎಷ್ಟು ಹಣ ಬೇಕು ಕೇಳಿ ಅಂತ ಹಿಟ್ಲರ್ ಹೇಳ್ತಾರೆ. ಬೇರೆ ಯಾರೇ ಆ ಜಾಗದಲ್ಲಿ ನಿಂತಿದ್ರು, ಹಿಟ್ಲರ್ ಅಂತ ದಂಡನಾಯಕನೇ ನಮಗೆ ಸಹಾಯ ಮಾಡ್ತಾ ಇದ್ದಾರೆ, ಹಿಟ್ಲರ್ ಅಂತ ದಂಡನಾಯಕನೇ ನಮಗೆ ಆರ್ಥಿಕ ಸಹಾಯವನ್ನು ನೀಡ್ತಾ ಇದ್ದಾರೆ, ಇನ್ನೇನು ಬೇಕು ನಮಗೆ ಅಂತ ದುಡ್ಡಿಸ್ಕೊಂಡು ಬಂದ್ಬಿಡ್ತಾ ಇದ್ರೇನು. ಸುಭಾಷ್ ಚಂದ್ರ ಬೋಸ್ ಅವರು ಹಾಗೆ ಮಾಡಲಿಲ್ಲ. ಸುಭಾಷ್ ಚಂದ್ರ ಬೋಸ್ ಅವರು ದಂಡನಾಯಕ ಹಿಟ್ಲರ್ನ ಮುಂದೆ ನಿಂತು ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತಾರೆ, ಮಿಸ್ಟರ್ ಹಿಟ್ಲರ್, ಇಂಡಿಯನ್ ನ್ಯಾಷನಲ್ ಆರ್ಮಿನ ತಯಾರಿಸಲಿಕ್ಕೆ ನನಗೆ ನಿಮ್ಮ ಹಣ ಬೇಕಾಗಿದೆ ನಿಜ, ಆದ್ರೆ ನೀವು ಕೊಡುವಂತ ಭಿಕ್ಷೆಯ ಅವಶ್ಯಕತೆ ನಮಗಿಲ್ಲ, ಸಾಲವಾಗಿ ನಿಮ್ಮ ಹಣವನ್ನು ಕೊಡಿ, ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಆ ಸಾಲವನ್ನು ಭಾರತೀಯರು ವಾಪಸ್ ತಿರ್ಸ್ತೀವಿ ನಾವು ನಿಮಗೆ ಅಂತ ಹೇಳಿ ಬಂದ್ರು. ಭಾರತವನ್ನ ಪ್ರತಿಬಿಂಬಿಸಿದ ರೀತಿ ಅಂತದ್ದು ಸುಭಾಷ್ ಚಂದ್ರ ಬೋಸ್ ಅವರು. ಸುಭಾಷ್ ಚಂದ್ರ ಬೋಸ್ ಆಸ್ಟ್ರಿಯಾಗೆ ಹೋದ್ರು. ಆಸ್ಟ್ರಿಯಾ ದೇಶದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಕೆಲವು ದಿನಗಳ ಕಾಲ ವಾಸವಿದ್ದಿದ್ದಾರೆ ಅಂತ ಆಸ್ಟ್ರಿಯಾದ ಪತ್ರಕರ್ತರಿಗೆಲ್ಲ ತಿಳಿತು.